ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಏಷ್ಯನ್ ಗೇಮ್ಗೆ ಟೀಮ್ ಇಂಡಿಯಾದ ಸೆಲೆಕ್ಷನ್ ಆಗಿದೆ. ಹೌದು, ಏಷ್ಯನ್ ಗೇಮ್ಗೆ ವುಮೆನ್ ಕ್ರಿಕೆಟ್ ಏನಿದೆ ಅದರ ಸೆಲೆಕ್ಷನ್ ಆಗಿದೆ. ಸೊ ಯಾರ್ಯಾರು ಏಷ್ಯನ್ ಗೇಮ್ ಸ್ಕ್ವಾಡ್ ನಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಅಂತ ನೋಡ್ಕೊ ಬರೋಣ. ಹರ್ಮನ್ ಪ್ರೀತ್ ಇಲ್ಲಿಯೂ ಕೂಡ ನಾಯಕಿಯಾಗಿ ಆಯ್ಕೆ ಆಗಿರ್ತಾರೆ. ಹಾಗೇನೆ ಸ್ಮೃತಿ ಮಂದಾನ ಏನಿದ್ದಾರೆ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಇನ್ನು ಶಫಾಲಿ ವರ್ಮಾ, ಜಮೀಮಾ ರೋಡ್ರಿಗಸ್, ಹಾಗೇನೆ ದೀಪ್ತಿ ಶರ್ಮಾ, ಹಾಗೇನೆ ರಿಚಾ ಘೋಷ್ ಕೂಡ ಇಲ್ಲಿ ಆಯ್ಕೆ ಆಗಿದ್ದಾರೆ. ಸೆಕೆಂಡ್ ವಿಕೆಟ್ ಕೀಪರ್ ಆಪ್ಷನ್ ನಲ್ಲಿ ಒಂದು ಹೊಸ ಹೆಸರು ಎಂಟ್ರಿ ಆಗಿದೆ, ಅದು ಜಿ ಕಮಲಿನಿ ಆಗಿರ್ತಾರೆ. ಸೊ ಯಶ್ಚಿಕಾ ಭಾಟಿಯಾ ಟೀಮ್ ಇಂದ ಹೊರಗಡೆ ಹೋಗಿದ್ದಾರೆ. ಜಿ ಕಮಲಿನಿ ಏನಿದ್ದಾರೆ ಅವರು ಎಂಟ್ರಿ ಪಡ್ಕೊಂಡಿದ್ದಾರೆ. ಇನ್ನುಳಿದಂತೆ ಭಾರತಿ ಫುಲ್ಮಲಿ, ಶ್ರೀಚಾರಿಣಿ ನಂಬರ್ 1 T20 ಬೌಲರ್, ಹಾಗೇನೆ ರೇಣುಕಾ ಸಿಂಗ್ ಠಾಕೂರ್, ಕ್ರಾಂತಿ ಗೌಡ್, ಅರುಂಧತಿ ರೆಡ್ಡಿ, ರಾಧಾ ಯಾದವ್, ನಂದಿನಿ ಶರ್ಮಾ, ಹಾಗೇನೆ ಶ್ರೇಯಾಂಕಾ ಪಾಟೀಲ್, ಇಷ್ಟು ಜನ ಏನಿದ್ದಾರೆ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಷನ್ ಆಗಿದ್ದಾರೆ, ಅದು ಏಷ್ಯನ್ ಗೇಮ್ ತಂಡದಲ್ಲಿ. ಸೊ ನೋಡೋದಾದ್ರೆ ಶ್ರೇಯಾಂಕಾ ಪಾಟೀಲ್ ಅವರ ಮೇಲೆ ಫಿಟ್ನೆಸ್ ಟೆಸ್ಟ್ ಬಾಕಿ ಇದೆ ಅಂತೆ. ಸೊ ಅವ್ರು ಒಂದ್ ವೇಳೆ ಫಿಟ್ ಆದ್ರೆ ಟೀಮ್ ಇಂಡಿಯಾದ ಜೊತೆ ಹೋಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಬೇರೊಬ್ಬ ಪ್ಲೇಯರ್ ಆಯ್ಕೆ ಆಗ್ತಾರೆ. ಸೊ ಇದು ಕನ್ಫರ್ಮ್ ಆಗಿರ್ತದೆ. ಸೊ ಶ್ರೇಯಾಂಕಾ ಪಾಟೀಲ್ ಏನಾದ್ರೂ ಫಿಟ್ ಆದ್ರೆ ನಮ್ಮ ಕರ್ನಾಟಕದಿಂದ ಏಕೈಕ ಹುಡುಗಿ ಅಂತ ಹೇಳ್ಬೋದು. ಅದು ಏಷ್ಯನ್ ಗೇಮ್ ನಲ್ಲಿ ಪ್ರತಿನಿಧಿಸ್ತಾ ಇರೋದು, ಅದು ವುಮೆನ್ಸ್ ಕ್ರಿಕೆಟ್ ನಲ್ಲಿ. ಸೊ ಒಬ್ರಾದ್ರೂ ಫಿಟ್ ಆದ್ರೆ ಬೆಟರ್ ಅಂತ ಅನಿಸ್ತಾ ಇದೆ. ನಮ್ಮ ಹೋಪ್ ಇರೋದೇ ಒಬ್ಬರ ಮೇಲೆ ಸದ್ಯದ ಮಟ್ಟಿಗೆ. ಸೊ ಅವರು ಫಿಟ್ ಆದ್ರೆ ಒಳ್ಳೇದಂತ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗ್ತದೆ ಮುಂದಿನ ದಿನಗಳಲ್ಲಿ. ಶ್ರೇಯಾಂಕಾ ಪಾಟೀಲ್ ಫಿಟ್ ಆಗ್ತಾರ ಅಥವಾ ಈ ಬಾರಿನೂ ಕೂಡ ಅವರಿಗೆ ಒಂದು ಮೇಜರ್ ಟೂರ್ನಮೆಂಟ್ ಮಿಸ್ ಆಗ್ತದ ಅಂತ ನಾವು ಕಾದ್ ನೋಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಆಸ್ಟ್ರೇಲಿಯನ್ ಕ್ರಿಕೆಟಿಗ ಇವಾಗ ಪೋರ್ಚುಗಲ್ ಪರ ಆಟ ಆಡ್ತಾ ಇದ್ದಾರೆ. ಹೌದು, ಆಸ್ಟ್ರೇಲಿಯಾದಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದಂತ ಬಲಿಷ್ಠ ಆಲ್ರೌಂಡರ್ ಇದೀಗ ಪೋರ್ಚುಗಲ್ ಪರ ತನ್ನ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಲಿದ್ದಾರೆ. ಸೊ ಯಾರಂತ ನೋಡೋದಾದ್ರೆ ಹೆನ್ರಿಕ್ಸ್ ಏನಿದ್ದಾರೆ ಅವರು ಇವಾಗ ಪೋರ್ಚುಗಲ್ ಪರ ಆಟ ಆಡಲಿದ್ದಾರೆ. ಸೊ T20 ವರ್ಲ್ಡ್ ಕಪ್ ಕ್ವಾಲಿಫೈಯರ್ ಏನಿದೆ ಅದಕ್ಕಾಗಿ ಅವರು ಪೋರ್ಚುಗಲ್ ಪರ ಆಟ ಆಡ್ತಾ ಇದ್ದಾರೆ. ಸೊ ಕ್ರಿಕೆಟ್ ಆಸ್ಟ್ರೇಲಿಯಾಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಕ್ರಿಕೆಟ್ ಆಸ್ಟ್ರೇಲಿಯಾದಲ್ಲಿ ಅವರಿಗೆ ಯಾವುದೇ ಚಾನ್ಸ್ ಇರಲಿಲ್ಲ. ಸೊ ಅದರಿಂದ ಅವರು ಪೋರ್ಚುಗಲ್ ಪರ ಆಡೋಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬಹುದು. ಸೊ ಕ್ರಿಕೆಟ್ ಆಸ್ಟ್ರೇಲಿಯಾದಲ್ಲಿ ಕೆಲವೊಂದು ಪ್ಲೇಯರ್ಗಳು ಕೆಲವೊಂದು ತಂಡಗಳಿಗೆ ಪ್ರತಿನಿಧಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಮೊಸೈಕ್ ಹೆನ್ರಿಕ್ಸ್ ಏನಿದ್ದಾರೆ ಅವರ ಹೆಸರು ಹೊಸದಾಗಿ ಸೇರ್ಪಡೆಗೊಂಡಿದೆ ಅಂತ ಹೇಳ್ಬಹುದು. ಸೊ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಬೆಸ್ಟ್ ಆಲ್ರೌಂಡರ್ ಆಗಿದ್ರು ಒಂದು ಕಾಲದವರೆಗೆ. ನಂತರ ಅವರ ಒಂದು ಆಲ್ರೌಂಡ್ ಎಬಿಲಿಟಿ ಏನಿದೆ ಅದು ಕಮ್ಮಿ ಆಗ್ತಾ ಬಂತು, ಅವರಿಗೆ ಚಾನ್ಸ್ ಕಮ್ಮಿ ಆಗ್ತಾ ಹೋಯ್ತು. ಆದ್ರೆ ಇದೀಗ ಮತ್ತೆ ಅವರು ಕ್ರಿಕೆಟ್ ನತ್ತ ಮರಳಿದ್ದಾರೆ. ಅದು T20 ಕ್ರಿಕೆಟ್ ಆಡೋದಕ್ಕೆ, ಅದು ಕ್ವಾಲಿಫೈರ್ ಸುತ್ತಿನಲ್ಲಿ ಆಡೋದಕ್ಕೆ ಪೋರ್ಚುಗಲ್ ಪರ ಕಣಕ್ಕಿಳಿಯಲಿದ್ದಾರೆ. ಸೊ ಪೋರ್ಚುಗಲ್ ಹೆಸರುವಾಸಿಯಾಗಿದ್ದು ಫುಟ್ಬಾಲ್ಗೆ. ಸೊ ನೀವೆಲ್ಲ ನೋಡೇ ಇರ್ತೀರಾ ಪೋರ್ಚುಗಲ್ ಎಷ್ಟರ ಮಟ್ಟಿಗೆ ಫುಟ್ಬಾಲ್ ನಲ್ಲಿ ಹೆಸರುವಾಸಿಯಾಗಿದೆ ಅಂತ. ಕ್ರಿಕೆಟ್ ನಲ್ಲಿ ಅಷ್ಟೊಂದು ಹೆಸರುವಾಸಿಯಾಗಿಲ್ಲ, ಇನ್ನೂ ಕೂಡ ಬೆಳೆಯುತ್ತಿರುವಂತ ಒಂದು ಟೀಮ್ ಆಗಿರ್ತದೆ. ಸದ್ಯಕ್ಕೆ ಅವರು ವರ್ಲ್ಡ್ ಕಪ್ ಕ್ವಾಲಿಫೈಯರ್ ಪಂದ್ಯ ಆಡಿಯೇ ಮೇಲೆ ಬರಬೇಕಾಗ್ತದೆ. ಅಂಥದ್ರಲ್ಲಿ ಹೆನ್ರಿಕ್ಸ್ ಏನು ಉತ್ತಮ ಪ್ರದರ್ಶನ ಕೊಟ್ರೆ ಅವರು ಮುಂದಿನ ದಿನಗಳಲ್ಲಿ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಪಡೆದುಕೊಳ್ಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಟೀಮ್ ಇಂಡಿಯಾಕ್ಕೆ ಒಲಿಂಪಿಕ್ಸ್ಗೆ ಎಂಟ್ರಿ ಸಿಕ್ಕಿದೆ. ಹೌದು, ICC ನೂತನವಾಗಿ ಈ ಒಂದು 4 ತಂಡಗಳ ಹೆಸರು ಬಿಡುಗಡೆ ಮಾಡಿದೆ. ಅದರಂತೆ 2028ರ ಒಲಿಂಪಿಕ್ಸ್ಗೆ ನಮ್ಮ ಟೀಮ್ ಇಂಡಿಯಾ ಎಂಟ್ರಿ ಆಗ್ತಾ ಇದೆ. ಸೊ ಟೀಮ್ ಇಂಡಿಯಾದ ಜೊತೆಗೆ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಹಾಗೇನೆ ಇಂಗ್ಲೆಂಡ್ ತಂಡಗಳೇನಿದ್ದಾವೆ ಅವು ಎಂಟ್ರಿ ಕೊಡಲಿದ್ದಾವೆ. ಸೊ ಒಂದು ಖಂಡದಿಂದ ಒಂದು ತಂಡ ಅಂತ ಮಾತ್ರ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಆ ಖಂಡದಲ್ಲಿನ ಬೆಸ್ಟ್ ತಂಡಕ್ಕೆ ಒಲಿಂಪಿಕ್ಸ್ಗೆ ಎಂಟ್ರಿ ಸಿಗ್ತದೆ. ಸೊ ಏಷ್ಯಾದಲ್ಲಿ ನೋಡೋದಾದ್ರೆ ನಮ್ಮ ಟೀಮ್ ಇಂಡಿಯಾ ನಂಬರ್ 1 ಆಗಿದೆ. ಹಾಗೇನೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ನೋಡೋದಾದ್ರೆ ಆಸ್ಟ್ರೇಲಿಯಾ ನಂಬರ್ 1 ಆಗಿದೆ. ಹಾಗೇನೆ ಆಫ್ರಿಕಾ ಕಡೆ ಹೋಗೋದಾದ್ರೆ ಸೌತ್ ಆಫ್ರಿಕಾ ನಂಬರ್ 1 ಆಗಿದೆ. ಹಾಗೇನೆ ಇಂಗ್ಲೆಂಡ್, ಐರ್ಲೆಂಡ್ ಈ ತಂಡಗಳಲ್ಲಿ ನೋಡಿದ್ರೆ ಇಂಗ್ಲೆಂಡ್ ತಂಡ ಬಲಿಷ್ಠವಾಗಿದೆ. ಸೊ ಅದರಂತೆ ಈ 4 ತಂಡಗಳೇನಿದ್ದಾವೆ ಅವು ಎಂಟ್ರಿ ಕೊಟ್ಟಿದ್ದಾವೆ. ಈ 4 ತಂಡದಲ್ಲಿ ಏನಾದ್ರೂ ಚೇಂಜಸ್ ಆಗ್ಬಹುದಾ ಅಥವಾ ಬೇರೆ ತಂಡಗಳು ಎಂಟ್ರಿ ಕೊಡ್ಬಹುದಾ? ಸೊ ಎಂಟ್ರಿ ಕೊಡ್ಬಹುದು. ಆದ್ರೆ 2026ರ ಸೀಸನ್ ಏನಿದೆ, ಕ್ರಿಕೆಟ್ ಸೀಸನ್ ಏನಿದೆ ಅದು ಮುಗಿಯುವುದರ ಒಳಗೆ ಈ ಒಂದು ತಂಡಗಳೇನಿದ್ದಾವೆ ಅವುಗಳು ಸೆಕೆಂಡ್ ಸ್ಪಾಟ್ಗೆ ಹೋಗ್ಬೇಕು.
ಅಥವಾ ಬೇರೆ ಉಳಿದಂತಹ ತಂಡಗಳೇನಿದ್ದಾವೆ ಅವುಗಳು ಫಸ್ಟ್ ಸ್ಪಾಟ್ಗೆ ಬರಬೇಕು. ಒಂದು ಲೆಕ್ಕದಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಏಷ್ಯಾ ಖಂಡದಲ್ಲಿ ನಮ್ಮ ಟೀಮ್ ಇಂಡಿಯಾ ಸದ್ಯಕ್ಕೆ ನಂಬರ್ 1 ಆಗಿದೆ. ಒಂದು ವೇಳೆ ಮಹಿಳಾ ಕ್ರಿಕೆಟ್ ನಲ್ಲಿ ನಮ್ಮ ಟೀಮ್ ಇಂಡಿಯಾವನ್ನು ಸೋಲಿಸಿ ಬೇರೊಂದು ಕ್ರಿಕೆಟ್ ನಂಬರ್ 1 ಸ್ಥಾನಕ್ಕೆ ಬಂದ್ರೆ, ಅಂದ್ರೆ ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು ಅಥವಾ ಬಾಂಗ್ಲಾದೇಶ ಆಗಿರ್ಬೋದು, ಈ 3 ತಂಡಗಳಲ್ಲಿ ಯಾವುದಾದ್ರೂ ಒಂದು ತಂಡ ನಮ್ಮ ಟೀಮ್ ಇಂಡಿಯಾವನ್ನು ಹಿಂದಿಕ್ಕಿದ್ರೆ ಪಾಯಿಂಟ್ಸ್ ನಲ್ಲಿ, ಆವಾಗ ಆ ತಂಡಗಳು ಎಂಟ್ರಿ ಕೊಡ್ತವೆ. ಆವಾಗ ನಮ್ಮ ಟೀಮ್ ಇಂಡಿಯಾ 2028ರ ಒಲಿಂಪಿಕ್ಸ್ ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯ ಒಂದು ಸೆಲೆಕ್ಷನ್ ಇರ್ತದೆ. ಸೊ ಅದೇ ರೀತಿ ನೋಡೋದಾದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ನಡುವೆನೂ ಇದೇ ರೀತಿ ಇರ್ತದೆ. ಒಂದು ವೇಳೆ ನ್ಯೂಜಿಲೆಂಡ್ ಏನಾದ್ರು ಮುಂದೆ ಬಂದ್ರೆ ನ್ಯೂಜಿಲೆಂಡ್ಗೆ ಚಾನ್ಸ್ ಸಿಗ್ತದೆ. ಆದ್ರೆ ಅಂತಹ ಪರಿಸ್ಥಿತಿ ಸದ್ಯಕ್ಕಂತೂ ತೋರೋದಿಲ್ಲ. ಈ 4 ತಂಡಗಳೇನಿದ್ದಾವೆ ಅವುಗಳು 2028ರ ಒಲಿಂಪಿಕ್ಸ್ ನಲ್ಲಿ ಭಾಗಿಯಾಗೋದು ಕನ್ಫರ್ಮ್ ಆಗೇ ಇರ್ತದೆ. ಸೊ ನೋಡೋದಾದ್ರೆ ಟೀಮ್ ಇಂಡಿಯಾಕ್ಕೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಇಂಡಿಯಾಕ್ಕೆ ಒಂದು ಪದಕ ಬರುವಂತಹ ಹೋಪ್ ಎದ್ದು ಕಾಣ್ತಾ ಇದೆ. ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಉತ್ತಮ ಪ್ರದರ್ಶನ ಕೊಟ್ರೆ ಟೀಮ್ ಇಂಡಿಯಾಕ್ಕೆ ಗೋಲ್ಡ್, ಸಿಲ್ವರ್, ಬ್ರೌನ್ಸ್ ಈ 3ರಲ್ಲಿ ಒಂದು ಪದಕ ಗ್ಯಾರಂಟಿ ಅಂತ ಹೇಳ್ಬೋದು. ನಮ್ಮ ಒಲಿಂಪಿಕ್ ಮೆಡಲ್ ಟ್ಯಾಲಿಯಲ್ಲಿ ಒಂದು ಪದಕ ಜಾಸ್ತಿಯಾಗಿ ಎಂಟ್ರಿ ಆಗ್ಬೋದು ಈ ಒಂದು ಕ್ರಿಕೆಟ್ ನ ಎಂಟ್ರಿಯಿಂದಾಗಿ ಅಂತ ಹೇಳ್ಬೋದಾಗಿರ್ತದೆ. ಸೊ ಲೆಟ್ಸ್ ಹೋಪ್ ಒಳ್ಳೆದೇ ಆಗ್ಲಿ ಅಂತ ನಾವು ಹಾರೈಸೋಣ. ಸೊ ಇದು ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.